ನಮಸ್ಕಾರ ಸ್ನೇಹಿತರೆ, SPUK ಸ್ಟುಡಿಯೋ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ನೀವು ನಿಮ್ಮ ಸ್ವಂತ ಬಿಸಿನೆಸ್ ಶುರು ಮಾಡಬೇಕು ಅಂತ ಯೋಚನೆ ಮಾಡುತ್ತಿದ್ದೀರಾ, ಆದರೆ ಹಣದ ಸಮಸ್ಯೆ ನಿಮ್ಮನ್ನು ಕಾಡುತ್ತಿದೆಯಾ? ಹಾಗಾದ್ರೆ ಈ ವಿಡಿಯೋ ನಿಮಗಾಗಿ. ಸರ್ಕಾರವೇ ನಿಮಗೆ 35% ದಿಂದ 50% ವರೆಗೆ ಸಬ್ಸಿಡಿ ಕೊಡ್ತಾ ಇದೆ. ಅದು ಯೋಜನೆ ಯಾವುದು? ಲೋನ್ ಹೇಗೆ ಪಡೆಯಬೇಕು? ಅರ್ಜಿ ಹೇಗೆ ಸಲ್ಲಿಸಬೇಕು? ನಿಮಗೆ ಸಬ್ಸಿಡಿ ಎಷ್ಟು ಸಿಗುತ್ತೆ? ನೀವು ವಾಪಸ್ ಎಷ್ಟು ಕಟ್ಟಬೇಕು? ಯಾವ ಬಿಸ್ನೆಸ್ ನೀವು ಶುರು ಮಾಡಬೇಕು? ಯಾವ ಬಿಸ್ನೆಸ್ಗಳು ಮಾಡಬಹುದು? ಯಾವ ಬಿಸ್ನೆಸ್ ನಿಮಗೆ ಮಾಡಲು ಅರ್ಹರಾಗುವುದಿಲ್ಲ? ಲೋನ್ ಮಿತಿ ಎಷ್ಟು? ಆ ಯೋಜನೆ ಪಡಿಬೇಕಂದ್ರೆ ಅರ್ಹತೆಗಳೇನು? ಅದಕ್ಕೆ ಬೇಕಾಗುವ ದಾಖಲೆಗಳೇನು? ಅರ್ಜಿ ಎಲ್ಲಿ ಹಾಕಬೇಕು? ಬನ್ನಿ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಎಲ್ಲವನ್ನು ಎಕ್ಸ್ಪ್ಲೇನ್ ಮಾಡೋಣ. ಪೂರ್ತಿ ವಿವರವಾಗಿ ಹೇಳ್ತೀನಿ. ವಿಡಿಯೋವನ್ನು ಶುರು ಮಾಡೋಣ. ವಿಡಿಯೋವನ್ನು ಶುರು ಮಾಡೋದಕ್ಕಿಂತ ಮುಂಚೆ ನಮ್ಮ ಚಾನಲ್ ಅನ್ನು ಯಾರು ಸಬ್ಸ್ಕ್ರೈಬ್ ಮಾಡದೆ ಹಾಗೆ ನೋಡ್ತಾ ಇದ್ದೀರಾ, ಪ್ಲೀಸ್ ದಯವಿಟ್ಟು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಒತ್ತಿ ಹಾಗೂ ನಿಮ್ಮ ಫ್ರೆಂಡ್ಸ್ಗಳಿಗೂ ಈ ಒಂದು ವಿಡಿಯೋ ಶೇರ್ ಮಾಡಿ, ಹೆಲ್ಪ್ ಆಗಲಿ, ಅವರಿಗೂ ಹೆಲ್ಪ್ ಆಗಲಿ ಅಂತ ಹೇಳುತ್ತಾ ಇವತ್ತಿನ ವಿಡಿಯೋ ಶುರು ಮಾಡೋಣ. ಬನ್ನಿ ಸ್ನೇಹಿತರೆ. ನೋಡಿ, ನೀವು ಹೆಸರು ಕೇಳಿರ್ತೀರಾ, PMEGP ಯೋಜನೆ ಅಂತೇಳಿ. PMEGP ಪ್ರೈಮ್ ಮಿನಿಸ್ಟರ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಪ್ರೋಗ್ರಾಮ್. ಇದರ ಪರಿಚಯ. PMEGP ಎಂದರೇನು? ಸ್ವಲ್ಪ ಈ ಯೋಜನೆಯ ಬಗ್ಗೆ ಒಂದು ಸ್ವಲ್ಪ ಪರಿಚಯ ಮಾಡಿಕೊಳ್ಳೋಣ. ಮೊದಲನೆಯದಾಗಿ, ಭಾರತದಂತಹ ಅಭಿವೃದ್ಧಿ ಹೊಂದಿರುವ ಈ ನಮ್ಮ ದೇಶದಲ್ಲಿ ನಿರುದ್ಯೋಗಗಳ ಸಮಸ್ಯೆ ಇನ್ನೂ ಕಾಡುತ್ತಿದೆ. ಪ್ರತಿ ವರ್ಷ ಲಕ್ಷಾಂತರ ಯುವಕರು ವಿದ್ಯಾಭ್ಯಾಸ ಪೂರ್ಣಗೊಳಿಸಿ ಉದ್ಯೋಗಕ್ಕಾಗಿ ಕಾಯುತ್ತಿದ್ದಾರೆ. ಆದರೆ ಸರ್ಕಾರಿ ಮತ್ತು ಖಾಸಗಿ ಕ್ಷೇತ್ರಗಳಲ್ಲಿ ಎಲ್ಲರಿಗೂ ತಕ್ಷಣ ಉದ್ಯೋಗ ಸಿಗುವುದಿಲ್ಲ. ಅದು ಸಾಧ್ಯವಾಗುವುದಿಲ್ಲ. ಎಲ್ಲರಿಗೂ ಉದ್ಯೋಗಗಳು ಸಿಗುವುದಿಲ್ಲ. ಈ ಹಿನ್ನೆಲೆಯಲ್ಲಿ ಜನರು ತಮ್ಮ ಸ್ವಂತಹ ಜೀವನೋಪಾಯವನ್ನು ನಿರ್ಮಿಸಿಕೊಳ್ಳಲು ಹಾಗೂ ಬೇರೆ ಇನ್ನಿತರೆ ಉದ್ಯೋಗಗಳನ್ನು ಸೃಷ್ಟಿ ಮಾಡಲು ಸಹಾಯ ಮಾಡುವ ಒಂದು ಉದ್ದೇಶದಿಂದ ಭಾರತ ಸರ್ಕಾರವು ಈ ಒಂದು PMEGP ಯೋಜನೆಯು ಜಾರಿಗೆ ತಂದಿರುತ್ತಾರೆ. PMEGP ಎಂದರೇನೆಂದರೆ ಪ್ರೈಮ್ ಮಿನಿಸ್ಟರ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಪ್ರೋಗ್ರಾಮ್ ಯೋಜನೆ. ಇದು ಸ್ವಯಂ ಉದ್ಯೋಗವನ್ನು ಉತ್ತೇಜಿಸುವ ಲೋನ್ ಸಬ್ಸಿಡಿ ಆಧಾರಿತ ಈ ಒಂದು ಯೋಜನೆ ಮೂಲಕ ಹೊಸ ಉದ್ಯೋಗಗಳನ್ನು, ನೀವು ಬಿಸ್ನೆಸ್ಗಳನ್ನು ಸ್ಟಾರ್ಟ್ ಮಾಡಲು ಆರಂಭಿಸಬಹುದು. ಮನೆಯಲ್ಲೇ ಕುಳಿತು ನೀವು ಬಿಸ್ನೆಸ್ ಅನ್ನು ಶುರು ಮಾಡಬಹುದು. PMEGP ಯೋಜನೆಯ ಉದ್ದೇಶ ಏನಪ್ಪಾ ಅಂದ್ರೆ ನಿರುದ್ಯೋಗಗಳ ನಿವಾರಣೆ. ಅಂದ್ರೆ ಇವಾಗ ಅನ್ಎಂಪ್ಲಾಯ್ಮೆಂಟ್ ಯಾರು ಇರ್ತಾರಲ್ಲ, ಎಜುಕೇಶನ್ ಮಾಡಿ ಖಾಲಿ ಮನೆಯಲ್ಲಿ ಕುಂತಿರ್ತಾರಲ್ಲ, ಅಂಥವರಿಗೆ ಈ ಒಂದು ಯೋಜನೆ ಲಾಭವನ್ನು ಪಡೆಯಬಹುದು. ಭಾರತದಲ್ಲಿ ಅನೇಕ ಯುವಕರು ವಿದ್ಯಾಭ್ಯಾಸ ಮುಗಿಸಿದ ನಂತರ ಉದ್ಯೋಗಕ್ಕಾಗಿ ಕಾಯುತ್ತಿದ್ದಾರೆ. ಸರ್ಕಾರಿ ಮತ್ತು ಖಾಸಗಿ ಉದ್ಯೋಗ ಅವಕಾಶಗಳು ಎಲ್ಲರಿಗೂ ಸಿಗುವುದಿಲ್ಲ. ಈ ಯೋಜನೆಯ ಎರಡನೇ ಉದ್ದೇಶ ಏನಪ್ಪಾ ಅಂದ್ರೆ ಸ್ವಯಂ ಉದ್ಯೋಗ ಪ್ರೋತ್ಸಾಹ. ಅಂದ್ರೆ ನೀವು ಸ್ವತಃವಾಗಿ ಯಾರು ಕೈ ಕೆಳಗೆ ಕೆಲಸ ಮಾಡದೆ ನೀವು ಸ್ವತಃ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಬಹುದು. ಯಾವುದು ಸಣ್ಣ ಪುಟ್ಟ ಬಿಸ್ನೆಸ್ಗಳಾಗಲಿ, ಟೇಲರಿಂಗ್, ಆಮೇಲೆ ಫುಡ್ ಬಿಸ್ನೆಸ್, ಬೇರೆ ಥರ ಯಾವುದಾದ್ರೂ ಬಿಸ್ನೆಸ್ ನೀವು ಸ್ವಂತ ಸ್ಟಾರ್ಟ್ ಮಾಡೋದು. ಗ್ರಾಮೀಣ ಅಭಿವೃದ್ಧಿ ಅಂದರೆ PMEGP ವಿಶೇಷವಾಗಿ ಗ್ರಾಮೀಣ ಪ್ರದೇಶಗಳ ಅಭಿವೃದ್ಧಿಗೆ ಹೆಚ್ಚು ಒತ್ತು ನೀಡುತ್ತದೆ. ಗ್ರಾಮಗಳಲ್ಲಿ ಉದ್ಯಮ ಆರಂಭವಾದರೆ ನಗರಗಳಿಗೆ ವಲಸೆ ಹೋಗುವ ಅಗತ್ಯ ಕಡಿಮೆಯಾಗುತ್ತದೆ. ಸ್ಥಳೀಯವಾಗಿ ಉದ್ಯೋಗ ಸೃಷ್ಟಿಯಾಗುತ್ತದೆ ಮತ್ತು ಗ್ರಾಮಗಳಲ್ಲಿ ಆರ್ಥಿಕ ಸ್ಥಿತಿ ಸುಧಾರಿಸಬಹುದು. ಮೂರನೆಯದಾಗಿ, ಸಣ್ಣ ಮತ್ತು ಸೂಕ್ಷ್ಮ ಉದ್ಯಮಗಳು ಬೆಳವಣಿಗೆ. ದೇಶದ ಆರ್ಥಿಕತೆ ಸಣ್ಣ ಉದ್ಯಮಗಳು ಅಂದ್ರೆ ಸ್ಮಾಲ್ ಮೈಕ್ರೋ ಫೈನಾನ್ಸ್, ಮೈಕ್ರೋ ಎಂಟರ್ಪ್ರೈಸಸ್ ಬಹಳ ಮುಖ್ಯ ಪಾತ್ರ ವಹಿಸುತ್ತದೆ. PMEGP ಈ ರೀತಿಯ ಸಣ್ಣ ಉದ್ಯಮಗಳು ಆರಂಭಿಸಲು ಸಹಾಯ ಮಾಡಿ ಅವುಗಳನ್ನು ಬೆಳೆಸಲು ಪ್ರೋತ್ಸಾಹಿಸುತ್ತದೆ. ಇದರಿಂದ ದೇಶದ ಉತ್ಪಾದನೆ ಮತ್ತು ನಮ್ಮ ದೇಶದ GDP ಕೂಡ ಹೆಚ್ಚಾಗುತ್ತದೆ. ಇನ್ನೊಂದು ಉದ್ದೇಶ ಏನಪ್ಪ ಅಂದ್ರೆ ಹಿಂದುಳಿದ ವರ್ಗಗಳಿಗೆ ಸಬಲೀಕರಣ. ಅಂದರೆ ಈ ಯೋಜನೆ ಮೂಲಕ SC/ST ಮಹಿಳೆಯರು, ಅಲ್ಪಸಂಖ್ಯಾತರ, ಅಂಗವಿಕಲರು ಮೊದಲಾದ ಹಿಂದುಳಿದ ವರ್ಗಗಳಿಗೆ ಹೆಚ್ಚು ಸಬ್ಸಿಡಿ ನೀಡುತ್ತದೆ. ಇದರಿಂದ ಆರ್ಥಿಕವಾಗಿ ಹಿಂದುಳಿದವರು ಕೂಡ ತಮ್ಮ ಉದ್ಯಮಗಳನ್ನು ಸ್ಟಾರ್ಟ್ ಮಾಡಬಹುದು. ಈ ಸಾಮಾಜಿಕ ಸಮಾನತೆಯನ್ನು ಉತ್ತೇಜಿಸುತ್ತದೆ. ಸ್ಥಳೀಯ ಸಂಪನ್ಮೂಲಗಳ ಬಳಕೆ. ಅಂದ್ರೆ ಈ ಒಂದು ಯೋಜನೆಯ ಉದ್ದೇಶ ಏನಪ್ಪಾ ಅಂದ್ರೆ ಪ್ರತಿ ದೇಶದಲ್ಲೂ ಕೆಲವು ವಿಶೇಷ ಸಂಪನ್ಮೂಲಗಳು ಇದ್ದೇ ಇರುತ್ತವೆ. ಮಣ್ಣು, ಮರ, ಕೃಷಿ ಉತ್ಪನ್ನಗಳು, ಕೌಶಲ್ಯಗಳು ಇತ್ಯಾದಿಗಳು ಇರುತ್ತದೆ. PMEGP ಸ್ಥಳೀಯ ಸಂಪನ್ಮೂಲಗಳನ್ನು ಬಳಸಿ ಆರಂಭಿಸಲು ಉತ್ತೇಜಿಸುತ್ತದೆ.
ಇದರಿಂದಾಗಿ ಸ್ಥಳೀಯ ಉತ್ಪನ್ನಗಳಿಗೆ ಮೌಲ್ಯ ಹೆಚ್ಚುತ್ತದೆ. ಉದ್ಯಮಶೀಲತೆ. ನೆಕ್ಸ್ಟ್ ಒಂದು ಬಂದ್ಬಿಟ್ಟು ಉದ್ಯಮಶೀಲತೆ. ಯಾವ ಉದ್ಯಮಗಳಿಗೆ ಸಿಗುತ್ತದೆ ಅಂದ್ರೆ ಈ ಒಂದು ಯಾವ ಕೆಲಸಗಳಿಗೆ ಸಬ್ಸಿಡಿ ಸಿಗುತ್ತದೆ, PMEGP ಉದ್ಯಮಗಳಿಗೆ ಲೋನ್ ಪ್ಲಸ್ ಸಿಗುತ್ತದೆ ಎಂಬುದರ ವಿವರ ನೋಡೋಣ. ಉತ್ಪಾದನಾ ಉದ್ಯಮ. ಮೊದಲನೆಯದಾಗಿ ಉತ್ಪಾದನಾ ಉದ್ಯಮಗಳಿಗೆ ಈ ಒಂದು ಲೋನ್ ಸಿಗುತ್ತದೆ. ಉತ್ಪಾದನಾ ಕ್ಷೇತ್ರಗಳಿಗೆ ಅಂದ್ರೆ ಸ್ವಂತ ಕಾರ್ಖಾನೆ ಅಥವಾ ಸಣ್ಣ ಯೂನಿಟ್ ಸ್ಥಾಪನೆ ಮಾಡಲು, ಅಂದರೆ ಉದಾಹರಣೆಗೆ ಅಗರಬತ್ತಿ ತಯಾರಿಕೆ ಮಾಡಬಹುದು, ಸಾಬೂನು ಅಥವಾ ಡಿಟರ್ಜೆಂಟ್ ಪೌಡರ್ ಉತ್ಪಾದನೆಗೆ, ಪೇಪರ್ ಕಪ್, ಪ್ಲೇಟ್ ತಯಾರಿಕೆ, ಮರದ ವಸ್ತುಗಳನ್ನು ಫರ್ನಿಚರ್ ಮೇಕಿಂಗ್, ಮರದ ವಸ್ತುಗಳು ಮತ್ತು ಫರ್ನಿಚರ್ ಮೇಕಿಂಗ್, ಗಾರ್ಮೆಂಟ್ಸ್, ಟೈಲರಿಂಗ್ ಯೂನಿಟ್ ಅಸೆಂಬ್ಲಿ, LED ಬಲ್ಬ್ ಅಸೆಂಬ್ಲಿ ತಯಾರಿಸುವುದು, ಕ್ಯಾಲೆಂಡರ್ ತಯಾರಿಸುವುದು, ಈ ತರ ಉದ್ಯಮಗಳಿಗೆ ಈ ಒಂದು ಲೋನ್ ಸಬ್ಸಿಡಿ ಸಿಗುತ್ತದೆ. ಆಹಾರ ಸಂಸ್ಕರಣಾ ಉದ್ಯಮಗಳು ಯಾವ್ಯಾವು ಅಂದ್ರೆ ಬೇಕರಿ, ಮಿಲ್ಕ್ ಪ್ರಾಡಕ್ಟ್, ಮಸಾಲೆ ಪೌಡರ್ ತಯಾರಿಕೆ, ಪಪ್ಪಡ್ ಮತ್ತು ಚಿಪ್ಸ್ ತಯಾರಿಕೆ, ಜ್ಯೂಸ್ ಪಿಕಲ್ ಯೂನಿಟ್, ಆಮೇಲೆ ಫ್ಲೋರ್ ಮಿಲ್, ಅಲ್ಟೆ ಚಿಪ್ಸ್, ಇನ್ನಿತರ ಬೇರೆ ಬೇರೆ ಯೋಜನೆಗಳು, ಬೇರೆ ಬೇರೆ ಉದ್ಯಮಗಳು ನೀವು ಈ ಒಂದು ಆಹಾರ ಸಂರಕ್ಷಣಾ ಉದ್ಯಮಗಳಲ್ಲಿ ಸ್ಟಾರ್ಟ್ ಮಾಡಬಹುದು. ಇನ್ನೊಂದು ಸೇವಾ ಕ್ಷೇತ್ರ ಅಂದ್ರೆ ಸರ್ವಿಸ್ ಸೆಕ್ಟರ್ ಅಲ್ಲಿ ಕೂಡ ನೀವು ಮಾಡಬಹುದು. ಸರ್ವಿಸ್ ಸೆಕ್ಟರ್ ಅಲ್ಲಿ ಯಾವ್ಯಾವ ಬರುತ್ತಪ್ಪ ಅಂದ್ರೆ ಮೊಬೈಲ್ ರಿಪೇರಿ, ಎಲೆಕ್ಟ್ರಿಕಲ್ ಸರ್ವಿಸ್, ಕಂಪ್ಯೂಟರ್ ಸೆಂಟರ್, ಇಂಟರ್ನೆಟ್ ಕೆಫೆ, ಬ್ಯೂಟಿ ಪಾರ್ಲರ್, ಆಮೇಲೆ ಸಲೂನ್, ವೆಲ್ಡಿಂಗ್ ವರ್ಕ್ಶಾಪ್, ಮೆಕ್ಯಾನಿಕ್ ಗ್ಯಾರೇಜ್, ಡಿಜಿಟಲ್ ಸೇವಾ ಕೇಂದ್ರ. ಇದಕ್ಕೆ ಬೇಕಾದ್ರೆ ನೀವು ಸಬ್ಸಿಡಿಯನ್ನ ಪಡೆಯಬಹುದು. ಈ ಒಂದು ಕ್ಷೇತ್ರಗಳಲ್ಲಿ ಈ ತರ ಬಿಸಿನೆಸ್ ಗಳನ್ನು ಮಾಡಲು ನಿಮಗೆ ಈ ಒಂದು ಯೋಜನೆ ಲೋನ್ ಕೊಡುತ್ತದೆ. ಸಣ್ಣ ಪುಟ್ಟ ಕೈಗಾರಿಕೆ ಮಾಡಬಹುದು. ಕೈಗಾರಿಕೆ ಅಂದ್ರೆ ಹ್ಯಾಂಡ್ ಮೇಡ್ ಜ್ಯುವೆಲರಿ, ಆಮೇಲೆ ಕೈಯಿಂದ ತಯಾರಿಸಿದ ಬಟ್ಟೆಗಳು, ಹಸ್ತಕಲಾ ವಸ್ತುಗಳು, ಚರ್ಮ ಉತ್ಪನ್ನಗಳು, ಬಾಂಬು ಉತ್ಪನ್ನಗಳು, ಬೇರೆ ಬೇರೆ ಬಿಸ್ನೆಸ್ಗಳನ್ನು ಮಾಡಬಹುದು. ಯಾವ ಉದ್ಯಮಗಳಿಗೆ ಈ ಒಂದು ಲೋನ್ ನಿಮಗೆ ಸಿಗುವುದಿಲ್ಲ ಅಂದ್ರೆ ಮದ್ಯಪಾನ ಆರಂಭಿಸಲು ನಿಮಗೆ ಲೋನ್ ಸಿಗುವುದಿಲ್ಲ, ತಂಬಾಕು ಉತ್ಪಾದನೆ ಮಾಡಲು, ಆಮೇಲೆ ಪ್ಲಾಸ್ಟಿಕ್ ಕ್ಯಾರಿ ಬ್ಯಾಗ್ ತಯಾರಿಸಲು, ಮಾಂಸ ಮಾರಾಟಲು ಈ ಒಂದು ಯೋಜನೆ ನಿಮಗೆ ಸಬ್ಸಿಡಿ ಸಿಗುವುದಿಲ್ಲ. ಲೋನ್ ಮಿತಿ ಎಷ್ಟಪ್ಪ ಅಂದ್ರೆ 25 ಲಕ್ಷದಿಂದ 50 ಲಕ್ಷದವರೆಗೆ ನೀವು ಈ ಒಂದು ಯೋಜನೆಯಲ್ಲಿ ಲೋನ್ ಅನ್ನು ಪಡೆಯಬಹುದು ಮತ್ತು 35ರಿಂದ 50% ವರೆಗೆ ಸಬ್ಸಿಡಿಯನ್ನು ನೀವು ಪಡೆಯಬಹುದು. ಅರ್ಹತೆ ಏನಪ್ಪಾ ಅಂದ್ರೆ ಕನಿಷ್ಠ ಈ ಒಂದು ಲೋನ್ ಪಡೆಯಬೇಕಂದ್ರೆ ನಿಮಗೆ ಕನಿಷ್ಠ 18 ವರ್ಷ ವಯಸ್ಸಾಗಿರಬೇಕು, 10ನೇ ತರಗತಿ ಪಾಸ್ ಆಗಿರಬೇಕು, 10 ಲಕ್ಷ ಮೇಲ್ಪಟ್ಟ ಪ್ರಾಜೆಕ್ಟ್ಗೆ ನೀವೊಂದು ಪ್ರಾಜೆಕ್ಟ್ ರೆಡಿ ಮಾಡಿ ಆ ಪ್ರಾಜೆಕ್ಟ್ ಹೆಸರು ಮತ್ತೆ ಅದಕ್ಕೆ ಕೊಟೇಶನ್ ಎಲ್ಲ ಕೊಡಬೇಕಾಗತ್ತೆ. ಹೊಸ ಉದ್ಯಮ ಆರಂಭಿಸಲು ಮಾತ್ರ ಅಂದ್ರೆ ಹೊಸದಾಗಿ ಉದ್ಯಮಗಳು ಪ್ರಾರಂಭಿಸಲು ಈ ಒಂದು ಯೋಜನೆ ಸಬ್ಸಿಡಿ ನೀಡುತ್ತದೆ. ಸ್ವಯಂ ಉದ್ಯೋಗಕ್ಕೆ ಆಸಕ್ತಿ ಇರುವವರು ಇದಕ್ಕೆ ಅಗತ್ಯವಾದ ದಾಖಲೆಗಳು ಏನೆಂದರೆ ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್, ಬ್ಯಾಂಕ್ ಪಾಸ್ಬುಕ್, ಶಿಕ್ಷಣದ ಪ್ರಮಾಣ ಪತ್ರ, ಆಮೇಲೆ ಪ್ರಾಜೆಕ್ಟ್ ರಿಪೋರ್ಟ್. ನೀವೊಂದು ಪ್ರಾಜೆಕ್ಟ್ ಮಾಡ್ತಾ ಇದ್ದೀರಿ, ಏನು ವರ್ಕ್ ಮಾಡ್ತಾ ಇದ್ದೀರಿ, ಎಲ್ಲಿ ಮಾಡ್ತಾ ಇದ್ದೀರಿ, ಅದರದ್ದೇ ಒಂದು ಪ್ರಾಜೆಕ್ಟ್ ರಿಪೋರ್ಟ್ ಕೊಡಬೇಕಾಗತ್ತೆ. ಅರ್ಜಿ ಎಲ್ಲೆಲ್ಲಿ ಹಾಕಬಹುದು ಅಂದರೆ PMEGP ಮುಖ್ಯ ವೆಬ್ಸೈಟ್ ನಲ್ಲಿ ಕೂಡ ಹಾಕಬಹುದು, ಆನ್ಲೈನ್ ನಲ್ಲಿ ಕೂಡ ಹಾಕಬಹುದು. ಅಧಿಕೃತ PMEGP ಮತ್ತು KVIC ವೆಬ್ಸೈಟ್ ನಲ್ಲಿ ಕೂಡ ಹಾಕಬಹುದು. ಆಮೇಲೆ ಗ್ರಾಮ ಒನ್ ಕೇಂದ್ರ, ಕರ್ನಾಟಕ ಒನ್ ಕೇಂದ್ರ, ಖಾದಿ ಭಂಡಾರ್ ಆಫೀಸ್ ಆನ್ಲೈನ್ ನಲ್ಲಿ ಕೂಡ ಹಾಕಬಹುದು. ಒಂದ್ಸಾರಿ ನಿಮ್ಗೆ ತೋರಿಸಿಕೊಡ್ತೇನೆ ವೆಬ್ಸೈಟ್ ನಲ್ಲಿ ಯಾವ ತರ ಅಪ್ಲಿಕೇಶನ್ ಹಾಕಬೇಕು ಅಂತ ಹೇಳಿ. ಬನ್ನಿ ಓಪನ್ ಮಾಡೋಣ. ಗೂಗಲಲ್ಲಿ PMEGP ಅಂತ ಟೈಪ್ ಮಾಡಿ ಎಂಟರ್ ಹೊಡೀರಿ. ಈ ಥರ ಹೋಮ್ ಪೇಜ್ ಬರುತ್ತೆ. PMEGP ಹೋಮ್ ಅಂತೇಳಿ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದಾದ್ಮೇಲೆ ಈ ಥರ ಸೈಟ್ ಓಪನ್ ಆಗುತ್ತೆ, ನಿಮಗೆ ಹೋಮ್ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನ್ಯೂ ಅಪ್ಲಿಕೇಶನ್ಸ್ ಇರುತ್ತೆ, ಹೊಸ ಅಪ್ಲಿಕೇಶನ್. ಇಲ್ಲಿ ಎಕ್ಸಿಟ್ ಹಂಗಂದರೆ ಹಳೆ ಲೋನ್ ತೊಗೊಂಡವ್ರಿಗೆ ಮತ್ತೆ ಅಪ್ಲಿಕೇಶನ್ ಮಾಡೋಕ್ಕಿರುತ್ತೆ. ಇಲ್ಲೆಲ್ಲ ಎಡಿಟ್ಸು, ಅಪ್ರೂವಲ್ಸು ಅವೆಲ್ಲ ಇರ್ತವೆ. ಕಂಟಿನ್ಯೂ. ಇಲ್ಲಿ ಹೊಸ ಅಪ್ಲಿಕೇಶನ್ಸ್ನ ಕ್ಲಿಕ್ ಮಾಡಿದಾದ್ಮೇಲೆ ಈ ಥರ ನಿಮಗೆ ಕಂಡೀಷನ್ಸ್ ಕೇಳುತ್ತೆ. ಕಂಡೀಷನ್ಸ್ ಎಲ್ಲ ಅಪ್ಲೈ ಮಾಡಿಕೊಂಡು ಓಕೆ ಅಂತ ಕೊಡಿ. ಫಸ್ಟಿಗೆ ನಿಮಗೆ ಈ ಥರ ಅಪ್ಲಿಕೇಶನ್ಸ್ ಪೇಜ್ ಓಪನ್ ಆಗುತ್ತೆ. ಅಪ್ಲಿಕೇಶನ್ಸ್ ಪೇಜ್ನ ನೀವು ಡೀಟೇಲ್ ಆಗಿ ಒಂದೊಂದು ಅಲ್ಲಿ ಏನು ಕೇಳುತ್ತೆ ಎಲ್ಲ ನೀಟಾಗಿ ತುಂಬ್ಕೊಂಡು ಹೋಗ್ಬೇಕಾಗತ್ತೆ. ನೀವು ಏನೆಲ್ಲ ಡಾಕ್ಯುಮೆಂಟ್ಸ್ ಕೇಳುತ್ತೆ ನೀವು ಕರೆಕ್ಟಾಗಿ ಫಿಲ್ ಮಾಡಿಕೊಂಡು ಅದಾದ ನಂತರ ಸಬ್ಮಿಟ್ ಮಾಡಿದರೆ
ಡಾಕ್ಯುಮೆಂಟ್ಸ್ನ ಸಬ್ಮಿಟ್ ಮಾಡಿದಾದಮೇಲೆ ಡಾಕ್ಯುಮೆಂಟ್ಸ್ ಕೇಳುತ್ತೆ. ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡಿ ಆಮೇಲೆ ಫೋಟೋನ ಅಪ್ಲೋಡ್ ಮಾಡಿ ಆಮೇಲೆ ಪ್ರಾಜೆಕ್ಟ್ ಏನು ಮಾಡ್ತಾಯಿದ್ದೀರಾ ಅಂತ ಕೇಳುತ್ತೆ. ನೀವು ಏನು ವರ್ಕ್ ಮಾಡ್ತಾಯಿದ್ದೀರಾ, ಏನು ಬಿಸ್ನೆಸ್ ಮಾಡ್ತೀರಾ ಎಲ್ಲನೂ ಫಿಲ್ ಮಾಡಬೇಕಾಗತ್ತೆ. ಲೊಕೇಶನ್ಸ್ ಅಂದರೆ ಯಾವ ಲೊಕೇಶನ್ಸಲ್ಲಿ ವರ್ಕ್ ಮಾಡ್ತೀರಾ ಎಲ್ಲನೂ ಡೀಟೇಲ್ಸಾಗಿ ತುಂಬಿಕೊಂಡು ಸಬ್ಮಿಟ್ ಮಾಡಿದಾದಮೇಲೆ ಅಕ್ನಾಲೇಜ್ಮೆಂಟ್ನ ಪ್ರಿಂಟ್ ತಗೊಂಡು ಆಫೀಸ್ಗೆ ಕೊಡಬೇಕಾಗತ್ತೆ. ಈ ರೀತಿಯಾಗಿ ನೀವು ಫಿಲ್ ಮಾಡಿಕೊಂಡು ಅಪ್ಲಿಕೇಶನ್ನ ಹಾಕ್ಬೋದು ಸ್ನೇಹಿತರೆ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನೋಡಿದ್ವಿ ನಾವು PMEGP ಬಗ್ಗೆ ಎಲ್ಲನೂ ಡೀಟೇಲ್ಸಾಗಿ ನೋಡ್ಕೊಂಡಿದ್ವಿ. ಡಾಕ್ಯುಮೆಂಟ್ಸ್ ಏನು ಬೇಕು, ಹೇಗೆ ಅಪ್ಲೈ ಮಾಡೋದು, ಅದರ ಉದ್ದೇಶವೇನು ಪೂರ್ತಿಯಾಗಿ ವಿವರವಾಗಿ ನೋಡಿದ್ವಿ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿನಿ ಸ್ನೇಹಿತರೆ. ನಮ್ಮದೊಂದು ವಿಡಿಯೋ ನಿಮಗೆ ಇಷ್ಟ ಆದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನನ್ನು ಒತ್ತಿ ನಮಗೊಂದು ಸಪೋರ್ಟ್ ಮಾಡಿ. ಹಾಗೂ ಇದೇ ಥರ ಮುಂದಿನ ವಿಡಿಯೋಗಳು ಯಾವ ಥರ ಬೇಕಂತ ಒಂದು ಕಮೆಂಟ್ ಮಾಡಿ. ಏನಾದರೂ ಸಮಸ್ಯೆ ಇದ್ದರೆ ಕಮೆಂಟ್ ಮಾಡಿ ಹಾಗೂ ಲೈಕ್ ಮಾಡಿ. ಥ್ಯಾಂಕ್ ಯು, ಧನ್ಯವಾದಗಳು ಸ್ನೇಹಿತರೆ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ.